ಕಟ್ಟೋದಕ್ಕೆ 3,877 ಕೋಟಿ ಖರ್ಚಾಗಿರೋದು. ಈಗಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ನಿಜಲಿಂಗಪ್ಪನವರು ಈ ಡ್ಯಾಮನ ಶಂಕುಸ್ಥಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ನೋಡೋದಕ್ಕಂತೂ. ಯಾರು ಮಿಸ್ ಮಾಡದೆ ಬಂದು ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಕೊಡಿ. ಡ್ಯಾಮ್ ಹತ್ರ ಬಂದಿದ್ದೀನಿ ಗುರು. 1, 2, 3, 4, 5, 6 ಗೇಟ್ ಓಪನ್ ಮಾಡಿದ್ದಾರೆ ನೋಡಿ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ. ಪ್ರವಾಸಿಗರ ದಂಡು ಅತಿ ಹೆಚ್ಚಾಗಿ ಬಂದಿದೆ. ಹೊಯ್ಸಳ ಅಂತೂ ಗೊರೂರು ಡ್ಯಾಮಿಗೆ ಬಂದಿದ್ದೀನಿ ಗುರು. ಹೆಂಗಿದೆ ಪ್ಲೇಸ್ ನೋಡೋಣ ಫಸ್ಟು. ಯಾಕೆಂದರೆ ಡ್ಯಾಮ್ ಇವಾಗ ತಾನೇ ಓಪನ್ ಆಗಿರೋದಲ್ವಾ, ನೋಡ್ಕೊಳ್ಳೋಣ ಯಾವ ಥರ ಇದೆ ನೀರು. 1, 2, 3, 4, 5, 6 ಡೋರ್ ಓಪನ್ ಆಗಿದೆ. ಬನ್ನಿ ಮುಂದೆ ತೋರಿಸ್ತೀನಿ, ನೋಡ್ಕೊಬೋಣ. ಗೊರೂರು ಡ್ಯಾಮ್ ಅಂತೂ ಅದ್ಭುತವಾದಂಥ ಒಂದು ಪ್ರವಾಸಿಗರ ತಾಣ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲರೂ ಅಲ್ಲಿ ಬರ್ತಾ ಇದ್ದಾರೆ, ಎಲ್ಲ ವಿಸಿಟ್ ಕೊಟ್ಟಿರ್ತಾರೆ ಮಾರ್ನಿಂಗ್ ಟೈಮೇ. ಈಗ ಮುಗಿಸ್ಕೊ ಬರ್ತಾ ಇದ್ದಾರೆ. ನಾವಾದರೂ ಕೆಲವು ಪ್ಲೇಸ್ಗಳನ್ನ ನೋಡಬೇಕಿತ್ತು, ಅದೆಲ್ಲ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಹಚ್ಚ ಹಸಿರು ಇರಬೇಕು, ಆವಾಗಲೇ ನಾನು ಖುಷಿಯಾಗೋದು ವೀಡಿಯೋ ಮಾಡೋದಕ್ಕೆ. ಯಾಕೆಂದರೆ ಪ್ರಕೃತಿ ಮುಂದೆ ಏನೇನೂ ಅಲ್ಲ ಅಲ್ವಾ. ಡ್ಯಾಮ್ ಹತ್ರ ಬಂದಿದ್ದೀನಿ ಗುರು. 1, 2, 3, 4, 5, 6 ಗೇಟ್ ಓಪನ್ ಮಾಡಿದ್ದಾರೆ ನೋಡಿ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ. ಪ್ರವಾಸಿಗರ ದಂಡು ಅತಿ ಹೆಚ್ಚಾಗಿ ಬಂದಿದೆ ನೋಡಿ, ತೋರಿಸ್ತೀನಿ. ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಬಿದ್ದಂಥ ನೀರು ಒಂಥರ ಡ್ರಿಸಲಿಂಗ್ ಥರ ಆರುತ್ತಲ್ಲ, ಅದನ್ನೇ ಒಂಥರ ರೋಮಾಂಚನ ಆಗುತ್ತೆ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ. ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ ಗುರು ಇವತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಬಂದಿದ್ದೀನಿ ಇವತ್ತು ಅಷ್ಟೇ. ನೀವೆಲ್ಲೇ ಹೋಗಿ ಯಾವ ಡ್ಯಾಮ್ಗಾದ್ರೂ ಹೋಗಿ, ಆದರೆ ಗೇಟ್ ಪಕ್ಕದಲ್ಲಿ ಯಾರನ್ನೂ ನಿಂತ್ಕೊಂಡು ನೋಡೋಕ್ಕೆ ಬಿಡಲ್ಲ. ಆದರೆ ಇಲ್ಲಿ ಗೊರೂರು ಡ್ಯಾಮಲ್ಲಿ ನೀವು ಆರಾಮಾಗಿ ನಿಂತ್ಕೊಂಡು ಗೇಟ್ ಪಕ್ಕ ನೋಡ್ಬೋದು. ತುಂಬ ಚೆನ್ನಾಗಿದೆ. 6 ಗೇಟ್ ಕೂಡ ಓಪನ್ ಮಾಡಿದ್ದಾರೆ. ನೀರಂತೂ ತುಂಬ ಫೋರ್ಸಾಗಿ ಹೋಗ್ತೈತೆ. ಯಾಕೆಂದರೆ ಇದು 48 ಹಳ್ಳಿ ಕಡೆ ಹೋಗಬೇಕು ನೀರು, ಹಾಗೆಯೇ ಹೊಳೆ ಹೋಗಿ ಮತ್ತು ಸಮುದ್ರ ಹೋಗಿ ಸೇರುತ್ತೆ ನೀರು. ತುಂಬ ಚೆನ್ನಾಗಿದೆ. ವೀಕ್ಷಕರೇ ಎಲ್ಲರೂ ಒಂದು ಟೈಮ್ ಬಂದು ವಿಸಿಟ್ ಕೊಡಿ. ನಾನು ಕೂಡ ಬಂದು ವಿಸಿಟ್ ಕೊಟ್ಟು ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಣೆಕಟ್ಟಿನ ಗರಿಷ್ಠ ಎತ್ತರ ಎಷ್ಟಿದೆ ಅಂದರೆ 146 ಅಡಿ ಇದೆ. ಅಂದರೆ ತಳಪಾಯದಿಂದ ಹಿಡಿದು ಮೇಲಿನ ತನಕ 146 ಅಡಿ ಇರೋದು. ಇದರ ಈ ಗೊರೂರು ಡ್ಯಾಮ್ ಕಟ್ಟೋದಕ್ಕೆ 3,877 ಕೋಟಿ ಖರ್ಚಾಗಿರೋದು. ಹಾಗೂ ಆಗಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ನಿಜಲಿಂಗಪ್ಪನವರು ಈ ಡ್ಯಾಮನ ಶಂಕುಸ್ಥಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ನೋಡೋದಕ್ಕಂತೂ. ಯಾರು ಮಿಸ್ ಮಾಡದೆ ಬಂದು ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಕೊಡಿ.